ಹಲೋ. ಹ್ಞೂ ಇಲ್ಲ ಕಣೆ, ಊಟ ಆಗಿಲ್ಲ ಕಣೆ ಇನ್ನು. ಹ್ಞೂ ಮುದ್ದೆ ಸಿಟ್ಟಿದ್ದೀನಿ. ಹ್ಞೂ ಕಣೆ, ಒಂಚೂರು ಹಸಿಟ್ಟು ಒಂದು 4 ಚೂಪು ಹಸಿಟ್ಟು ಕೊಟ್ಟು ಕಳಿಸಿ. ಮುದ್ದೆ ತೆಳ್ಳಗಾಗ್ಬಿಟ್ಟೈತೆ, ಜಾಸ್ತಿ ಕುದಿ ಹಾಕ್ಬಿಟ್ಟಿದ್ದೀನಿ. ಒಂದು 5-6 ಮುದ್ದೆ ಮಾಡೋಣ ಅಂತವ. ಅಯ್ಯೋ ನನ್ನ ತಾಯಿ, ನಾನು ಮಾಡಿಸ್ದಾಗ ನಾನು ಮಾತು ವಾಪಸ್ ಕೊಡ್ತೀನಿ, ಕೊಡವ. ಇಲ್ಲಾಂದ್ರೆ ನೀನು ಕೊಡಬೇಕಲ್ಲ, ಅದನ್ನೇ ವಾಪಸ್ ಕೊಡು ನನಗೆ. ಹ್ಞೂ ಯಾಕೆ ಜ್ಞಾನಿಲ್ವ ನಿಂಗೆ? ಅದ್ರಿಲ್ವ ಈಸ್ಕೊಂಡೋಗಿದ್ದಲ್ಲ? ಹ್ಞೂ ನನ್ನ ಮನೆ ಈಸ್ಕೊಂಡೋಗಿದ್ದಾದ್ರೆ ನೆನಪಿರುತ್ತೆ ನಿಮಗೆ. ಈಸ್ಕೊಂಡೋಗಿ 6 ತಿಂಗಳಾದ್ರೂ ಕೊಡಲ್ವಲ್ಲ, ಮರ್ತೋಗಿರ್ತೀರ. ಕೊಡ್ಬೇಕಾದ್ರೆ ಕೊಟ್ಕಳ್ಸವ ತಾಯಿ, ಎಷ್ಟ್ರ ಏನು ಕೊಡಬೇಡ ನೀನು. ಏನು ಜನ ನೋಡ್ರಿ. ಹಾಂ, ಈಸ್ಕೊಂಡೋಗಿದ್ದೆ ಮರ್ತುಬಿಟ್ಟವಳಂತೆ. ನಾವು ಮರಿತೀವ? ಕೊಟ್ಟಿರೋರು ಟಸುಕು ಪುಸ್ಕು ಬತ್ತಾನೇ ಇರ್ತಾಳೆ. ನಾನು ಏನಾರು ಈಸ್ಕೋಬೇಕಾಗುತ್ತೆ, ಕೊಡಬೇಕಾಗುತ್ತೆ ಅಂತೇಳ್ಬಿಟ್ಟು ಏನಾರು ಕೇಳಿದ ತಕ್ಷಣನೇ ಕೊಡ್ತೀನಿ ಕಣ್ರಿ. ಏನೋ ಅಕ್ಕಪಕ್ಕದವ್ರು ಇರೋದು, ಇಷ್ಟು ಅಡ್ಜಸ್ಟ್ ಮಾಡ್ಕೊಂಡಿಲ್ಲ ಅಂದರೆ ಹೆಂಗೆ ಅಂತವ. ಅವ್ರುಗಳಿಗೆ ಅದನ್ನ ಅದರನ್ನೇ ಇಲ್ಲ ನೋಡ್ರಿ. ಯಾವಾಗ ಇಸ್ಕೊಂಡಿದ್ನೆ ನಾನು ನಿನ್ನ ಹತ್ರ ಅಂತ ಕೇಳ್ತಾಳೆ. 4-5 ಚುಪ್ಪು ಇಸ್ಕೊಂಡೋಗಿದ್ದಾಳೆ. ಸಕ್ಕರೆ ಇಸ್ಕೊತಾಳೆ, ಕಾಫಿ ಪುಡಿ ಇಸ್ಕೊತಾಳೆ, ಟೊಮಟೊ ಈರುಳ್ಳಿ ಬೆಳ್ಳುಳ್ಳಿ ಬೇಕಾದ್ರೆ ಇಸ್ಕೊತಾಳೆ, ಕೊತ್ತಂಬರಿ ಬೇಕಂದ್ರೆ ಇಸ್ಕೊತಾಳೆ. ಎಲ್ಲ ಕೊಡ್ತೀನಿ ಕಣ್ರಿ ನಮ್ಮ ಮನೇಲಿದ್ದರೆ. ಇವಳ ಕೈಯಿಂದ ಏನು ಹುಟ್ಟಲ್ಲ ನಮಗೆ. ನಯಸ್ಸಾಗಿ ಬಂದು ಐಸ್ ಇಟ್ಬಿಟ್ಟು ಇಸ್ಕೊಂಡು ಹೋಗ್ತಾಳೆ. ಐಸ್ ಇಟ್ಟು ಇಸ್ಕೊಳೋದು ಇವ್ರತ್ರ ಇಂಥವ್ರಿಂದ ಕಲಿಬೇಕಂಡ್ರಿ ನಾವು ಕಲಿಯಲ್ಲ ಬಿಡ್ರಿ. ನಾವು ಈ ಕಾಲಕ್ಕೆ ಬುದ್ಧಿ ಕಲಿಯಲ್ಲ. ಎಂಥ ಸವಾಸ ಮಾಡಿದ್ರು ನಾವು ಬುದ್ಧಿ ಕಲಿಯಲ್ಲ. ಹಾಂ, ನಾವು ಏನಾದ್ರು ಇಸ್ಕೊಂಬಂದ್ರೆ ಮತ್ತೆ ಹಂಗಪ್ಪ ಕೇಳೋದು. ಅಯ್ಯೋ ಏನಂದ್ಕೊಂತಾರೋ ಏನೋ, ಮೊನ್ನೆನ ಇಸ್ಕೊಂಬಂದಿದ್ದೀನಿ ಮತ್ತೆ ಹೆಂಗೆ ಕೇಳೋದು ಅಂತ ಹೇಳ್ತೀವಿ. ಇಂಥವ್ರು ಹ್ಞೂ ಕೇರೆ ಮಾಡಲ್ಲ. ನಯಸ್ಸಾಗಿ ಬರ್ತಾರೆ. ಅಯ್ಯೋ ನೀನು ಸೀರೆ ಚೆನ್ನಾಗೈತೆ ಕಣೆ, ಎಲ್ಲಿ ತಗೊಂಡಿದ್ರೆ? ನಿಮ್ಮ ಯಜಮಾನ್ರ ಜೊತೆಗೆ ಹೋದ್ರಿ? ನಿಮ್ಮ ಮಗ ಸೊಸೆ ಹಿಂಗವ್ರೆ, ಎಲ್ಲಿ ಕೆಲ್ಸಕ್ಕೆ ಹೋಗ್ತಿದ್ದಾರೆ, ಹಂಗೆ ಹಿಂಗೆ ಅಂತ ನಯಸ್ ಮಾಡ್ಕೊಂಡು ಬಂದುಬಿಡ್ತಾರೆ. ನಾವು ಮಂಗ್ಮುಂಡೆವೆಲ್ಲ ಮಾತಾಡ್ತೀವಿ, ಎಲ್ಲ ಬಾಯ್ಬಿಟ್ಟು ಹೇಳ್ಬಿಡ್ತೀವಿ ಅವ್ರಿಗೆ. ಅವ್ರ ಮನೆ ವಿಷಯಗಳು ಮಾತ್ರ ಏನು ಹೇಳಲ್ಲ. ನಮ್ಮ ಮನೆ ವಿಷಯ ಪ್ರತಿಯೊಂದನ್ನು ತಿಳ್ಕೊಂಬಿಡ್ತಾರೆ. ಅವರೆಂಥ ಜಾಣರು ಗೊತ್ತಾ? ಅದನ್ನೆಲ್ಲ ಕಟ್ಕೊಂಡು ನಮ್ಗೇನು ರೀ? ಅವ್ರು ಏನಾರ ಮಾಡ್ಕೊಂಡು ಸಾಯಿಲಿ. ನನಗೆ ಬೇಕಾಗಿಲ್ಲ, ನನಗೆ ಬೇಕಾಗಿರೋದು ಹಸಿಟ್ಟು. ಮುದ್ದೆ ಕುದಿಯೋಕೆ ಹಾಕಿದ್ದೀನಿ ಕಣ್ರಿ. 5-6 ಮುದ್ದೆ ಮಾಡೋಣ ಅಂತೇಳ್ಬಿಟ್ಟು. ಬಿಸಿಲು ಬೇರೆ ಉರಿದೋಗುತ್ತೆ. ಅಂಬ್ಲಿ ಇಲ್ಲ ಅಂದರೆ ನಮಗೆ ಊಟ ಹೋಗಲ್ಲ. ಅಂಬ್ಲಿ ಬೇಕೇ ಬೇಕು. ಏನಾರ ಅಕ್ಕಪಕ್ಕದಲ್ಲಿ ಕೊಡೋಣ, ಈಸ್ಕೊಳ್ಳೋಣ, ಫ್ರೆಂಡ್ಶಿಪ್ ಚೆನ್ನಾಗಿ ಇಟ್ಕೊಳ್ಳೋಣ ಅಂತ ನಮ್ಮ ಮನಸ್ಸಲ್ಲಿರುತ್ತೆ. ಆದರೆ ಅವ್ರ ಮನಸ್ಸಲ್ಲಿರೋಲ್ಲ ಕಣ್ರಿ. ಇವಳು ಬಂದು ಒಂದು 8 ತಿಂಗಳು ಆಗೈತೆ ಕಣ್ರಿ ಪಕ್ಕದ ಮನೆಗೆ ಬಂದು. ಅವಾಗೆಲ್ಲ ನನ್ನ ಹತ್ರ ಚೆನ್ನಾಗಿದ್ಲು, ನೈಸ್ ಮಾಡ್ಕೊಂಡು ಚೆನ್ನಾಗಿದ್ಲು. ಎಲ್ಲಿಗೆ ಬೇಕಾದ್ರೂ ಕರೆಯೋಳು, ಏನು ಬೇಕಾದ್ರೂ ತೊಗೊಳೋಳು, ಏನು ಬೇಕಾದ್ರೂ ತೊಗೊಂಡಿದ ತಕ್ಷಣ ಬಂದು ತೋರಿಸೋಳು. ಅಕ್ಕ ಈ ಸೀರೆ ತಗೊಂಡಿದ್ದೀನಿ ಚೆನ್ನಾಗೈತೆ ನೋಡೋಕ್ಕ, ಈ ವಾಲೆ ತಗೊಂಡಿದ್ದು ನೋಡೋಕ್ಕೆ ಚೆನ್ನಾಗೈತೆ ಅಂತ ತೋರಿಸೋಳು ಬಂದು. ಅಷ್ಟು ಚೆನ್ನಾಗಿದ್ಲು ಕಣ್ರಿ. ಆ ಎದುರುಗಡೆ ಮನೆಯಳು ಒಬ್ಳು ಬಂದಿದ್ದಾಳೆ ಕಣ್ರಿ. ಇವಾಗ ಅವಳ ಹತ್ರ ಹೋಗಿ ಇಟ್ಕೊಂಬಿಟ್ಲು. ನಾವು ಲೆಕ್ಕಕ್ಕೆ ಇಲ್ಲ ಇವಾಗ. ನಾವು ಲೆಕ್ಕಗೆ ಇಟ್ಕೊಂಡ್ರೇನು ಬಿಟ್ರೇನು ನಮಗೆ. ನಾನು ಕೊಡೋ ಸಿಟ್ಟು ಕೊಡ್ರಿ, ಹೋಗಿ ಇಸ್ಕೊಂಬತ್ತೀನಿ. ಹೋಗಿ ಕೊಟ್ಟಿಲ್ಲ ಅಂದರೆ ಬಿಡೋರು ಯಾರು?